ಆಯ್ತಾ? ಈ ವಾರದ ವಿಷಯ ಆಕಾರ, ತೂಕ ಮತ್ತು ಅಳತೆ. ಇದರದೊಂದು ನಾನು ನಿಮಗೆ ತೂಕಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಹೇಳ್ತೇನೆ, ಆಯ್ತಾ? ಆ ಕಥೆಯಲ್ಲಿ ಕೋತಿ ಯಾವ ರೀತಿ ತೂಕ ಮಾಡಿ ಬೆಕ್ಕುಗಳಿಗೆ ಮೋಸ ಮಾಡ್ತದೆ ಅಂತ ನಿಮ್ಗೆ ಹೇಳ್ತೇನೆ, ಆಯ್ತಾ? ರೆಡಿಯಾ? ಒಂದೂರಿನಲ್ಲಿ ಎರಡು ಬೆಕ್ಕುಗಳು ಗೆಳೆಯರಾಗಿದ್ರು. ಬೆಕ್ಕಿನ ಹೆಸರು ಚಿನ್ನು ಮತ್ತೆ ಮಿನ್ನು. ಹೇಳಿ, ಚಿನ್ನು ಮತ್ತೆ ಚಿನ್ನು ಮತ್ತೆ ಮಿನ್ನು ಇಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು. ಅವರಿಗೆ ಏನಾದ್ರೂ ತಿನ್ಲಿಕ್ಕೆ ಸಿಕ್ಕಿದ್ರೆ ಅದನ್ನು ಒಟ್ಟಿಗೆ ಹಂಚಿಕೊಂಡು ತಿಂತಾ ಇದ್ರು ಯಾವಾಗ್ಲೂ. ಅವರು ಈಗ ರೊಟ್ಟಿ ಸಿಕ್ಕಿದ್ರೆ, ಬ್ರೆಡ್ ಸಿಕ್ಕಿದ್ರೆ, ಬಿಸ್ಕಿಟ್ ಸಿಕ್ಕಿದ್ರೆ, ಏನಾದ್ರೂ ಅದ್ ಬೆಕ್ಕಿಗೆ ಸಿಕ್ಕಿದ್ರೆ ಅದನ್ನು ಹಂಚಿಕೊಂಡು ತಿಂತಾ ಇದ್ರು, ಯಾವಾಗ್ಲೂ ಶೇರ್ ಮಾಡ್ತಾ ಇದ್ರು. ನೀನು ಶೇರ್ ಮಾಡ್ಲಿಲ್ಲ ಅಲ್ಲ, ನೀನು ಕೊಡ್ಲಿಲ್ಲ ಅಲ್ಲ. ಹೀಗೆ ಎಲ್ಲವನ್ನು ಹಂಚಿಕೊಂಡು ತಿಂತಾ ಇದ್ರು. ಹೀಗೆ ಇರುವಾಗ ಒಂದು ದಿನ ಮಿನ್ನು ಮತ್ತೆ ಚಿನ್ನುಗೆ ಒಂದು ರೊಟ್ಟಿ ಸಿಕ್ಕಿತು. ದೊಡ್ಡ ರೊಟ್ಟಿ. ಅದನ್ನು ಇಬ್ಬರು ಸೇರಿಕೊಂಡು ಹಂಚಿಕೊಳ್ತಾ ಇದ್ರು. ಹಂಚಿಕೊಳ್ಳುವಾಗ ಏನಾಯ್ತು, ಒಂದು ರೊಟ್ಟಿಯ ಭಾಗ ದೊಡ್ಡದಾಯಿತು. ಅದಕ್ಕೆ ಬೆಕ್ಕಿಗೆ ರೊಟ್ಟಿ ಸಿಕ್ಕಿದೆ. ಇಲ್ಲಿ ನೋಡಿ, ಆ ರೊಟ್ಟಿ ಕೂತ್ಕೊಳ್ಳಿ. ಆ ರೊಟ್ಟಿ ಈಚೆ ಕುತ್ಕ ಕಾಣ್ತದೆ, ಬಾ. ಒಂದು ಭಾಗ ದೊಡ್ಡದಾಯ್ತು, ಇನ್ನೊಂದು ಭಾಗ ಸಣ್ಣದಾಯ್ತು. ಆಗ ಎರಡು ಬೆಕ್ಕುಗಳು ಜಗಳ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏಯ್, ನಿನ್ನದು ದೊಡ್ಡದಲ್ಲ, ನಿನ್ನದು ದೊಡ್ಡದು, ನನ್ನದು ಸಣ್ಣದು, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಇಬ್ರು ಏನ್ ಮಾಡ್ತಾರೆ, ಫೈಟಿಂಗ್, ಜಗಳ ಮಾಡ್ತಾರೆ. ಜಗಳ ಮಾಡುವಾಗ ಹಾಗೆ ಫೈಟಿಂಗ್ ಮಾಡ್ತಾರೆ. ಆಗ ಚಿನ್ನು ಮತ್ತೆ ಮಿನ್ನು ಬೆಕ್ಕು ಏನಾಗ್ತದಂದ್ರೆ, ಒಂದು ಕೋತಿ ಅದನ್ನು ನೋಡ್ತಾ ಇರ್ತದೆ. ಈ ಬೆಕ್ಕುಗಳ ಜಗಳವನ್ನು ಯಾರು ನೋಡ್ತಾರೆ? ಕೋತಿ. ಕೋತಿ ನೋಡ್ತಾ ಇರ್ತದೆ. ಕೋತಿ, ಏನಾಯ್ತು ಅಕ್ಕನವರೇ, ಯಾಕೆ ಜಗಳ ಮಾಡ್ತಾ ಇದ್ದೀರಿ ಅಂತ ಕೇಳ್ತದೆ. ಆಗ ಚಿನ್ನು ಮತ್ತೆ ಮಿನ್ನು ಹೇಳ್ತಾರೆ, ನೋಡಿ, ನಮಗೆ ಒಂದು ರೊಟ್ಟಿ ಸಿಕ್ಕಿತು, ಅದನ್ನು ಯಾಕೆ ಹೊಡೆಯುವುದು? ಹೊಡಿಲಿಕ್ಕೆಲ್ಲ ಇಲ್ಲಲ್ಲ, ಪ್ರಶ್ನೆ ಹಿಂದೆ ಕುತ್ಕೊಳ್ಳಿ, ಕಾಣ್ತದೆ ಎಲ್ಲರಿಗೆ. ಆಗ ಚಿನ್ನು ಮತ್ತೆ ಮಿನ್ನು ಬೆಕ್ಕು ಹೇಳ್ತಾರೆ, ನಮಗೆ ಒಂದು ರೊಟ್ಟಿ ಸಿಕ್ಕಿತು, ಅದರನ್ನು ಅರ್ಧ ಮಾಡುವಾಗ ಮಿನ್ನುವಿಗೆ ದೊಡ್ಡ ಪಾಲು ಹೋಯ್ತು, ನನಗೆ ಸಣ್ಣ ಪಾಲು ಬಂತು. ಈಗ ಏನು ಮಾಡುದು ಅಂತ ನಮಗೆ ಆಲೋಚನೆ ಆಗ್ತಾ ಉಂಟು. ಅದಕ್ಕೆ ಕೋತಿ ಹೇಳ್ತದೆ, ಅದಕ್ಕೆ ಯಾಕೆ ನೀವು ತಲೆ ಬಿಸಿ ಮಾಡ್ತೀರಿ? ನಾನು ನಿಮ್ಗೆ ಸರಿ ಪಾಲು ಮಾಡಿ ಕೊಡ್ತೇನೆ, ಆಯ್ತಾ? ನನ್ನಲ್ಲಿ ಒಂದು ತಕ್ಕಡಿ ಉಂಟು ತೂಕ ಮಾಡುದು. ಆ ತಕ್ಕಡಿಯಲ್ಲಿ ನಿಮಗೆ ಸರಿಯಾಗಿ ತೂಕ ಮಾಡಿ ಕೊಡ್ತೇನೆ ಅಂತ ಹೇಳ್ತದೆ, ಆಯ್ತಾ? ಯಾರು ಹೇಳುದು? ಕೋತಿ ಹೇಳುದು. ರೊಟ್ಟಿ ಉಂಟು. ಈಗ ಕೋತಿ ಎಂತ ಮಾಡಿತು, ಒಂದು ತಕ್ಕಡಿ ತೆಗೆದುಕೊಂಡು ಬಂದಿತ್ತು. ಏನ್ ತೆಗೆದುಕೊಂಡು ಬಂದಿತ್ತು? ತಕ್ಕಡಿಯಲ್ಲಿ ಒಂದು ಭಾಗ ರೊಟ್ಟಿಯನ್ನು ಒಂದು ತಟ್ಟೆಗೆ ಹಾಕಿತ್ತು, ಇನ್ನೊಂದು ಭಾಗ ರೊಟ್ಟಿಯನ್ನು ಇನ್ನೊಂದು ತಟ್ಟೆಗೆ. ಆಗ ತಕ್ಕಡಿ ಏನಾಯ್ತು? ಹೀಗಾಯ್ತು. ರೊಟ್ಟಿ ದೊಡ್ಡ ಭಾಗ ರೊಟ್ಟಿ ಇದ್ದ ಕಡೆ ಭಾರ ಜಾಸ್ತಿ ಆಯ್ತು, ಅದು ಕೆಳಗೆ ಹೋಯ್ತು. ಇದರಲ್ಲಿ ಸ್ವಲ್ಪ ಜಾಸ್ತಿ ಉಂಟು, ಇದನ್ನು ನಾನೊಂದು ತುಂಡು ತಿಂತೇನೆ ಅಂತ ಒಂದು ತುಂಡು ರೊಟ್ಟಿಯನ್ನು ಕೋತಿ ಬಾಯಿಗೆ ಹಾಕೊಳ್ತದೆ. ಅದು ಒಂದು ತುಂಡು ರೊಟ್ಟಿ ತಿಂದ ತಕ್ಷಣ ಈ ಕಡೆದು ತೂಕ ಜಾಸ್ತಿ, ಈ ಕಡೆದು ರೊಟ್ಟಿ ಫ್ರಂಟ್ ಬಿದ್ದರೆ ಯಾಕೆ ನಗಡುದು? ಎಂತಾಯ್ತು?
ಇನ್ನೊಂದು ಕಡೆಯಲ್ಲಿ ರೊಟ್ಟಿದ್ದು ಭಾಗ ದೊಡ್ಡದಿದೆಯಲ್ಲ, ಅದು ಅದು ಭಾರ ಆಗ್ತದೆ. ಆಗ ಕೋತಿ ಏನ್ ಮಾಡ್ತದೆ, ಈ ಕಡೆದು ಭಾರ ಉಂಟು, ಈ ಕಡೆಯಿಂದ ಒಂದು ತುಂಡು ತಿಂತದೆ, ಈ ಕಡೆಯಿಂದ ಒಂದು ತುಂಡು, ಈ ಕಡೆಯಿಂದ ಒಂದು ತುಂಡು, ಈ ಕಡೆಯಿಂದ ಒಂದು ತುಂಡು, ಈ ಕಡೆಯಿಂದ ಒಂದು, ಎರಡೂ ಕಡೆದು ರೊಟ್ಟಿ ತಿನ್ನುವಾಗ ಅಯ್ಯೋ ದೇವ, ಚಿನ್ನು ಮತ್ತು ಚಿನ್ನುವಿಗೆ ಅಯ್ಯೋ ದೇವ, ಈ ಕೋತಿ ನಮ್ಮ ರೊಟ್ಟಿಯನ್ನೆಲ್ಲ ಖಾಲಿ ಮಾಡಿತಲ್ಲ, ನಾವಿನ್ನೆಂತ ಮಾಡುದು ಅಂತ ಆಗ್ತದೆ. ಬೇಡ ಕೋತಿರಾಯ, ನಮಗೆ ನಮ್ಮ ರೊಟ್ಟಿಯನ್ನು ವಾಪಸ್ ಕೊಡು, ಅದಿದ್ದದ್ದು ಸಾಕು, ಅದನ್ನೇ ನಾವು ತಿಂತೇವೆ ಅಂತ ಹೇಳ್ತದೆ. ಆಗ ಕೋತಿ ಹೇಳ್ತದೆ, ನಾನು ಇಷ್ಟು ಕಷ್ಟಪಟ್ಟು ತೂಕ ಎಲ್ಲ ಮಾಡಿದ್ದೇನೆ, ನಾನು ತೂಕ ಮಾಡಿದಕ್ಕೆ ನನಗೆ ಸಂಬಳ ಬೇಡವಾ, ಇದು ನನ್ನ ಸಂಬಳ ಅಂತ ಇಟ್ಕೊಂಡು ಆ ಉಳಿದ ಸಣ್ಣ ಸಣ್ಣ ರೊಟ್ಟಿಯ ತುಂಡನ್ನು ಕೂಡ ಆ ಕೋತಿಯೇ ಗುಳುಂ ಮಾಡಿಬಿಡ್ತದೆ. ಬೆಕ್ಕುಗಳಿಗೆ ಏನಿಲ್ಲ, ರೊಟ್ಟಿ ಖಾಲಿ ಆಯ್ತು. ಬೆಕ್ಕಿಗೆ ಕೋಪ ಬಂತು, ನಮಗೆ ಜಗಳ ಮಾಡಿದ ಕಾರಣ ಎಲ್ಲ ರೊಟ್ಟಿ ಕೋತಿಯೇ ತಿಂದಿತ್ತು, ಬೆಕ್ಕುಗಳಿಗೆ ಎಂತಾದ್ರೂ ಉಂಟಾ, ಏನಿಲ್ಲ. ಅದಕ್ಕೆ ಹೇಳುದು, ಏನಾದ್ರೂ ಇದ್ರೆ ಹಂಚಿಕೊಂಡು ತಿನ್ಬೇಕು, ಆಯ್ತಾ, ಹಂಚಿಕೊಂಡು ತಿನ್ಬೇಕು. ನಾವು ಏನಕ್ಕಾದ್ರೂ ಜಗಳ ಮಾಡಿಕೊಂಡ್ರೆ ನಮ್ಮ ಜಗಳದಿಂದ ಯಾರಿಗೆ ಲಾಭ, ಮೂರನೆಯವರಿಗೆ ಲಾಭ. ಇಬ್ಬರ ಜಗಳ, ಮೂರನೆಯವರಿಗೆ ಆದಾಯ. ಏನಾದ್ರೂ ತಿಂಡಿ ಇದ್ರೆ ನೋಡಿ, ನೀವು ಚಾಕ್ಲೇಟ್ ತಂದ್ರೆ, ಬಿಸ್ಕಿಟ್ ತಂದ್ರೆ, ಅದನ್ನೆಲ್ಲ ಏನ್ ಮಾಡ್ಬೇಕು, ವೆರಿ ಗುಡ್, ಚೈತನ್ಯಗೆ ಚಪ್ಪಾಳೆ ಕೊಡಿ. ಏನಾದ್ರೂ ತಂದ್ರೆ ಏನ್ ಮಾಡ್ಬೇಕು, ಒಟ್ಟಿಗೆ ತಿನ್ಬೇಕು, ಹಂಚಿಕೊಂಡು ತಿನ್ಬೇಕು, ಎಲ್ಲರಿಗೆ ಕೊಟ್ಟು ತಿನ್ಬೇಕು, ಒಬ್ಬೊಬ್ಬರೇ ತಿನ್ನುವುದಲ್ಲ, ಆಯ್ತಾ, ಜಗಳ ಮಾಡಬಾರ್ದು, ಅದನ್ನು ಶೇರ್ ಮಾಡಿಕೊಂಡು ತಿನ್ಬೇಕು.